ರೇಣುಕಾ ಇಂಡಸ್ಟ್ರೀಸ್ ಮತ್ತು ಶ್ರೀ ರೇಣುಕಾ ಎಂಟರ್ಪ್ರೈಸಸ್ ಎಸ್ಎಸ್ಆರ್ ಇಂಟ್ರಾ ಪ್ರಾಜೆಕ್ಟ್ ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನೆ. ನಮಸ್ತೆ ವೀಕ್ಷಕರೇ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಸ್ಕೌಟ್ ಕ್ಯಾಂಪ್ ರಸ್ತೆ ರಘುನಾಥಪುರ ಇಂದ ದೊಡ್ಡಬಳ್ಳಾಪುರಕ್ಕೆ ಹೋಗುವ ಮುಖ್ಯ ರಸ್ತೆಯ ರಾಶಿ ಸ್ಪೆಂಡರ್ ಕ್ಲಬ್ ಹೌಸ್ ಸಮೀಪದಲ್ಲಿ ಸಮಾಜ ಸೇವಕರು ಹಾಗೂ ಬಿಜೆಪಿ ಪಕ್ಷದ ಪ್ರಬಲ ಮುಖಂಡರಾದ ಓಬದೇನಹಳ್ಳಿ ಮುನಿಯಪ್ಪನವರ ರೇಣುಕಾ ಇಂಡಸ್ಟ್ರೀಸ್ ಮತ್ತು ರೇಣುಕಾ ಎಂಟರ್ಪ್ರೈಸಸ್ ಎಸ್ಎಸ್ಆರ್ ಇನ್ಫ್ರಾ ಪ್ರಾಜೆಕ್ಟ್ 3 ಸಂಸ್ಥೆಗೆ ನೂತನ ಕಚೇರಿ ಪ್ರಾರಂಭದ ಉದ್ಘಾಟನೆ ನಡೆಯಿತು. ನಂತರ ಓಬದೇನಹಳ್ಳಿ ಮುನಿಯಪ್ಪನವರು ಮಾತನಾಡಿ, ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವ ಗುರಿ ಮತ್ತು ಸಮಾಜಮುಖಿ ಕೆಲಸಗಳಿಗೆ ಖಾಸಗಿಯಾಗಿ ಕಚೇರಿ ಉದ್ಘಾಟನೆ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ಡಿವೈಎಸ್ಪಿ ಪಾಂಡುರಂಗ, ಬಿಜೆಪಿ ಪಕ್ಷದ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಯ್ಯ, ದೊಡ್ಡಬಳ್ಳಾಪುರ ಕ್ಷೇತ್ರದ ಖ್ಯಾತ ಉದ್ಯಮಿದಾರರು ಸಮಾಜ ಸೇವಕರಾದ ಮುನಿರಾಜು, ದೊಡ್ಡಬಳ್ಳಾಪುರ ಬೈಯಪ್ಪ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಚುಂಚೇಗೌಡ, ದೊಡ್ಡಬಳ್ಳಾಪುರ ಬಿಜೆಪಿ ಮಂಡಲದ ಅಧ್ಯಕ್ಷ ಮುದ್ದಪ್ಪ, ಓಬದೇನಹಳ್ಳಿ ಮುನಿಯಪ್ಪನವರ ಸುಪುತ್ರ ರೇಣುಕಾ ಪ್ರಸಾದ್, ಅಳಿಯ ಮಹೇಶ್ ಮತ್ತು ಕುಟುಂಬ ಹಾಗೂ ಬಿಜೆಪಿ ಪಕ್ಷದ ಮುಖಂಡರುಗಳಾದ ಬೂದಿಗೆರೆ ಪ್ರಭುಣ್ಣ, ನೀಲೇರಿ ಮಂಜುನಾಥ್ ಹಾಗೂ ಮಹಿಳಾ ಪದಾಧಿಕಾರಿಗಳು ಇನ್ನೂ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಒಂದು ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಉದ್ದೇಶ ಅಷ್ಟೇ, ಶ್ರೀ ರೇಣುಕಾ ಇಂಡಸ್ಟ್ರೀಸ್ ಅಂತೇಳಿ ರೆಡಿಮೇಡ್ ಗಾರ್ಮೆಂಟ್ಸ್ ಕಾರ್ಖಾನೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಶ್ರೀ ರೇಣುಕಾ ಇಂಡಸ್ಟ್ರೀಸ್ ಅಂತ ಹೆಸರಿದೆ. ಅದಕ್ಕೊಂದು ಕಚೇರಿ ಅವಶ್ಯಕತೆ ಇತ್ತು. ಮತ್ತು ಶ್ರೀ ರೇಣುಕಾ ಎಂಟರ್ಪ್ರೈಸಸ್ ಅಂತೇಳಿ ಕನ್ಸ್ಟ್ರಕ್ಷನ್ನು ಮತ್ತು ಮೆಟೀರಿಯಲ್ ಸಪ್ಲೈ, JCB, ಇಟಾಚಿ ಮತ್ತು ಟಿಪ್ಪರ್ಗಳನ್ನು ಇಟ್ಕೊಂಡು ಕಾಂಟ್ರಾಕ್ಟರ್ಸ ಶ್ರೀ ರೇಣುಕಾ ಎಂಟರ್ಪ್ರೈಸಸ್ ಪ್ಲಾನ್ ಮಾಡ್ತಾ ಇದ್ದೀವಿ. ಮತ್ತು SSR ಇನ್ಫ್ರಾ ಪ್ರಾಜೆಕ್ಟ್ ಅಂತೇಳಿ ಮಗ ಒಂದು ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದಾರೆ. ದೊಡ್ಡ ಇಂಡಸ್ಟ್ರೀಸು ಕನ್ಸ್ಟ್ರಕ್ಷನ್ ಲೈನ್. ದೊಡ್ಡ ಮಗಳು ಮತ್ತು ಅಳಿಯ ಅವರು ರೇಣುಕಾ ಎಂಟರ್ಪ್ರೈಸಸ್ ನೋಡ್ಕೊಳ್ತಾರೆ. ನಾನು ರೇಣುಕಾ ಇಂಡಸ್ಟ್ರೀಸ್ ನೋಡ್ಕೊಳ್ತೀನಿ. ಈ 3 ಒಂದು ಸಂಸ್ಥೆಗೆ ಕಚೇರಿ ಅವಶ್ಯಕತೆ ಇತ್ತು ಮತ್ತು ಪ್ರತ್ಯೇಕವಾದಂಥ ಕ್ಯಾಬಿನ್ ಅವಶ್ಯಕತೆ ಇತ್ತು. GST ಸಪ್ರೇಟ್ ಆದಂಥ ಇವತ್ತನ್ನು ಮಾಡಿದ್ದೀವಿ. ಉದ್ದೇಶ ಇಷ್ಟೇ, ಆ ಮುಖಾಂತರ ಏನೋ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥದ್ದು ಮತ್ತು ಸಮಾಜ ಸೇವೆ, ರಾಜಕೀಯ ಸೇವೆಯೂ ಸಹ ಸೇರಿಸಿ ಒಟ್ಟಾರೆ ವ್ಯಾವಹಾರಿಕವಾಗಿ ಇದು ಖಾಸಗಿ ಕಚೇರಿ ಇದು. ಹಾಗಾಗಿ ಇದರಿಂದ ಯಾರಿಗಾದ್ರೂ ಏನಾದರೂ ಒಳ್ಳೆಯದು ಆನಂದರೆ ನಮ್ಮ ಕಚೇರಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಿರಂತರವಾಗಿ ಜನಸೇವೆ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಕಳೆದ 35 ವರ್ಷದಿಂದ ಬರ್ತಾ ಇದ್ದೇನೆ. ಅದಕ್ಕೆ ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಒಂದು ಕಚೇರಿ ಇರಲಿಲ್ಲ. ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಕಚೇರಿ ಬೇಕು ಅಂತೇಳಿ ಭಾಳಷ್ಟು ಜನ ಸ್ನೇಹಿತರು, ಹಿರಿಯರು ಸಲಹೆ ಕೊಡ್ತಾಯಿದ್ರು. ಆ ಮೇರೆಗೆ ಇವತ್ತೊಂದು ಕಚೇರಿಯನ್ನು ಸ್ವಂತ ಜಾಗದಲ್ಲಿ ಮಾಡಿದ್ದೀವಿ. ಕೆಲವು ಜನರನ್ನ ಕರೆಸಿ ನಾನು ಇವತ್ತು ಉದ್ಘಾಟನೆ ಮಾಡಿಸಿದ್ದೀನಿ. ಭಾಳಷ್ಟು ಜನ ಕೇಳೋಕ್ಕಾಗಿಲ್ಲ, ನಾನು ಕ್ಷಮೆ ಇರಲಿ. ಭಾಳಷ್ಟು ಜನ ಹೇಳಿದ್ರೆ ಸುಮಾರು 5-6 ಸಾವಿರ ಜನಕ್ಕೆ ಕಡಿಮೆ ಅಂದರೂ ಹೇಳಬೇಕಾಗುತ್ತೆ. ಕೇವಲ ಒಂದು 100-150 ಜನಕ್ಕೆ ಹೇಳಿ ಸಿಂಪಲ್ಲಾಗಿ ಪೂಜೆ ಇಟ್ಕೊಂಡಿದ್ದೀನಿ. ಸೇವಾ ಮನೋಭಾವ